ತಡರಾತ್ರಿಯವರೆಗೂ ಬುರುಡೆ ಗ್ಯಾಂಗ್ ನಾಯಕರ ವಿಚಾರಣೆ. ಬುರುಡೆ ಕೇಸ್ಗೂ ಕೇರಳಕ್ಕೂ ಇದೆ ಲಿಂಕ್. ಲಾರಿ ಮಾಲೀಕ ಸ್ಫೋಟಕ ಮಾಹಿತಿ. ಇದೆಲ್ಲವನ್ನ ನೋಡೋಣ ಬುರುಡೆ ಪುರಾಣ ನ್ಯೂಸ್ ಟಾಪ್ 9ನಲ್ಲಿ. ಎಸ್ಐಟಿ ರಚನೆ ಮಾಡಿದ ಮೇಲೆ ಜಯಂತ್ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಭೇಟಿಯಾಗಿದ್ರು. ಈ ವೇಳೆ ಮನಾಫ್ ಕೂಡ ಇದ್ದ. ಅಂದು ತಿಮರೋಡಿಯನ್ನ ಹೊಗಳಿದ್ದ ಜಯಂತ್, ನಾವು ತಂಡವಾಗಿ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಮನಾಫ್ ಕೂಡ ತಿಮರೋಡಿ ಹೋರಾಟವನ್ನ ಅಭಿನಂದಿಸಿದ್ದ. ಕೇಸ್ ಆರಂಭಕ್ಕೂ ಮೊದಲೇ ಮನಾಫ್ ಧರ್ಮಸ್ಥಳ, ಬೆಳ್ತಂಗಡಿ, ಉಜಿರೆ ಬಳಿಯೂ ಓಡಾಡಿದ್ದ. ಜಯಂತ್ ಮೂಲಕ ಬುರುಡೆ ಕಥೆಯನ್ನ ಕೇರಳಕ್ಕೂ ಹಬ್ಬಿಸಿದ್ದ ಎನ್ನಲಾಗಿದೆ. ಮುನಾಫ್ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕಿರುವ ಎಸ್ಐಟಿ ಮುನಾಫ್ಗೆ ನೋಟಿಸ್ ನೀಡಿದೆ. ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ. ನಿನ್ನೆ ಈದ್ ಹಬ್ಬ ಇರೋದ್ರಿಂದ ಇಂದು ವಿಚಾರಣೆಗೆ ಬರೋದಾಗಿ ಮುನಾಫ್ ಹೇಳಿದ್ದಾನೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಸೌಜನ್ಯ ಮಾವ ಆಗಮಿಸಿದ್ರು. ಎಸ್ಐಟಿ ಠಾಣೆಗೆ ಆಗಮಿಸಿದ ಸೌಜನ್ಯ ಮಾವ ವಿಠಲ್ ಗೌಡ, ಜಯಂತ್, ಗಿರೀಶ್ ಮಟ್ಟಣ್ಣನವರ ಜೊತೆ ನಿಕಟ ಸಂಪರ್ಕ ಹೊಂದಿರುವ ಸಾಧ್ಯತೆ ಇರೋದ್ರಿಂದ ಪ್ರಕರಣದಲ್ಲಿ ವಿಠಲ್ ಗೌಡ ಭಾಗಿಯಾಗಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಹಾಗಾಗಿ ಎಸ್ಐಟಿ ನೋಟಿಸ್ ನೀಡಿದ್ದ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಿದ್ರು. ಧರ್ಮಸ್ಥಳ ವಿರುದ್ಧ ವಿಡಿಯೋ ಮಾಡಲು ಹಣದ ಆಮಿಷ ಒಡ್ಡಿದ್ರು ಅಂತ ಮಂಡ್ಯದ ಯೂಟ್ಯೂಬರ್ ಸುಮಂತ್ ಗಂಭೀರ ಆರೋಪ ಮಾಡಿದ್ದಾರೆ. ನನಗೆ ಅಭಿಷೇಕ್ ಹಣದ ಆಫರ್ ಮಾಡಿದ್ದ ಅಂತ TV9ಗೆ ತಿಳಿಸಿದ್ದಾನೆ. ಇವರೆಲ್ಲ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಇವ್ರಿಗೆಲ್ಲ ಫಂಡ್ ಆಗಿಲ್ವಾ ಅಂತ ನಾನು ಕೇಳ್ತೀನಿ. ಅವಾಗ ಹೇಳ್ತಾನೆ, ಎಷ್ಟು ಫಂಡ್ ಆಗಿದೆ ಇವ್ರಿಗೆಲ್ಲ ಅಂತ. ನಾನು ಇವ್ರಿಗೆಲ್ಲ ಫಂಡ್ ಯಾರು ಕೊಡ್ತಾರೆ ಅಂತ ಕೇಳಿದ್ರೆ ಇದೇ ಅಭಿ ಹೇಳಿದ್ದಾನೆ ನನಗೆ. ಅವರ ಬಾಸ್ ಅಂತಾನೆ ಹೇಳಿದೆ. ನಮ್ಮ ಬಾಸ್ ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿ ಅಂತ ಹೇಳಿದ್ದಾನೆ. ಕೊಡಗಿನಲ್ಲೂ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ವಿರುದ್ಧ ದೂರು ನೀಡುವಂತೆ ಪ್ರಚೋದನೆ ನೀಡಿರೋ ಆರೋಪವೂ ಕೇಳಿ ಬಂದಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಟೈಮ್ನಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದ ವಿರುದ್ಧವೂ ದೂರು ನೀಡುವಂತೆ ಜಯಂತ್ ಅಂಡ್ ಟೀಮ್ ಪ್ರಚೋದನೆ ನೀಡಿತ್ತು ಅಂತ ಕೊಡಗು ಜನಜಾಗೃತಿ ವೇದಿಕೆಯ ಸದಸ್ಯ ಚಂದ್ರಮೋಹನ್ ಹೇಳಿದ್ದಾರೆ. ಈ ಜಯಂತ್ ಟಿ ಅಂತ ಹೇಳುವ ಅವರ ನೇತೃತ್ವ ತಂಡ ಒಬ್ರು ಲೇಡಿ ಇನ್ನೊಬ್ರ ಜೊತೆಗೆ ಬಂದ್ಬಿಟ್ಟು ಅಲ್ಲಿಯ ಸ್ಥಳೀಯರನ್ನ ಸಂಪರ್ಕಿಸ್ತಾರೆ. ಇದು ಯಾವ ಟೈಮ್ ಅಂದರೆ ಆವಾಗ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಇದು ವೀರೇಂದ್ರ ಹೆಗ್ಡೆ ಅವರನ್ನ ಮತ್ತೆ ಆ ಯೋಜನೆಯ ಮುಖ್ಯಸ್ಥರನ್ನ ಸಿಲುಕಿಸಬೇಕು.